ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೊಳ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಬೇದಾರ್. ಇವತ್ತು ನಾವು ಇರೋದು ಹೆಂಕಂಚಿ ಕ್ಷೇತ್ರ, ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬರುವಂಥ ಈ ಒಂದು ಪುಣ್ಯಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರುವಾರದ ವಿಶೇಷ ಶ್ರೀ ಗುರು ಧವಲಮಲ್ಲಿಕರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗೋಣ ಅಂತ ಹೇಳ್ತಾ ಬನ್ನಿ. ಮೊಟ್ಟ ಮೊದಲನೇದಾಗಿ ಈ ಒಂದು ದೇವಸ್ಥಾನದ ಎಂಟ್ರೆನ್ಸ್ ಅಥವಾ ಮೇನ್ ದ್ವಾರ ಬಾಗಿಲು ಅಂತ ಹೇಳ್ಬೋದು. ಇಲ್ಲಿಂದ ಪ್ರವೇಶವನ್ನು ಪಡೆದುಕೊಂಡು ಮುಂದೆ ಸಾಗುವಂಥದ್ದು. ಹಾಗೆ ಮುಂದೆ ಬಂದರೆ ನಮಗೆ ಪ್ರಪ್ರಥಮವಾಗಿ ಹತ್ತುವಂಥದ್ದೇ ಗುರು ಧವಲಮಲ್ಲಿಕರ ಈ ಒಂದು ಕುದುರೆಯ ಜಾಗ. ಇಲ್ಲಿ ಕಾಯನ್ನು ಹೊಡೆಯುವಂಥ ಸ್ಥಳ ಕೂಡ ಉಂಟು ನೋಡಿ. ಶ್ರೀ ಗುರು ಧವಲಮಲ್ಲಿಕರ ಈ ಒಂದು ಕುದುರೆ ಹತ್ತುವಂಥದ್ದು. ತದನಂತರ ತಾವು ನೋಡ್ತಾ ಇದ್ದೀರಾ, ನೂತನವಾಗಿ ಈ ಒಂದು ದೇವಸ್ಥಾನ ನಿರ್ಮಾಣಗೊಳ್ತಾ ಇರತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿ ನಿರ್ಮಾಣಗೊಳ್ತಾ ಇದೆ. ಅದೇ ರೀತಿ ಬೆಳಗಿನ ಜಾವ ಈ ಒಂದು ಬಾವಿಯಲ್ಲಿ ತಾವು ನೋಡ್ಬೋದು, ಅನಾದಿ ಕಾಲದಿಂದಿರ್ತಕ್ಕಂಥ ಈ ಒಂದು ಬಾವಿ ಶ್ರೀ ಗುರು ಧವಲಮಲ್ಲಿಕರ ಪೂಜೆಗೆ ಬಳಸುವಂಥ ನೀರು. ಈ ಒಂದು ಬಾವಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಸಲ್ಲಿಸುವಂಥದ್ದು. ಅಷ್ಟೇ ಅಲ್ಲ, ಜೊತೆಗೆ ಈ ಒಂದು ದೇವರುಗಳನ್ನು ಮಾಡ್ತಾರಲ್ವ, ಹರಕೆಯನ್ನು ಸಲ್ಲಿಸುವಂಥವ್ರು ಸಹಿತ ಈ ಒಂದು ಬಾವಿಯಿಂದ ನೀರನ್ನು ತೆಗೆದುಕೊಂಡು ಅಡುಗೆಯನ್ನು ಮಾಡುವಂಥ ವಾಡಿಕೆ ಕೂಡ ಉಂಟು. ಬನ್ನಿ ನೋಡಿ, ಇದು ಹೇಳಿದ್ನಲ್ವ, ಒಂದು ವಿಶಾಲವಾದಂಥ ಪ್ರಾಂಗಣ ಅಂತ ಹೇಳ್ಬೋದು. ಅಲ್ಲಿಂದ ದೀಡಿ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇರ್ತಕ್ಕಂಥ ಭಕ್ತರನ್ನು ತಾವು ನೋಡ್ಬೋದು. ಅಂದರೆ ಅನೇಕ ಹರಕೆಗಳನ್ನು ಹೊತ್ತಿರ್ತಾರೆ. ದೀಡಿ ನಮಸ್ಕಾರಕ್ಕಿರ್ಬೋದು, ಹೀಗೆ ಹಲವಾರು ಹರಕೆಗಳನ್ನ ಹೊತ್ತು ಗುರುವಾರ ಆಗಿರ್ಬೋದು, ಶುಕ್ರವಾರ, ಮಂಗಳವಾರ, ಹೀಗೆ ವಿಶೇಷವಾದ ದಿನಗಳಲ್ಲಿ ಹರಕೆಯನ್ನು ಸಲ್ಲಿಸುವಂಥದ್ದು. ಇದನ್ನು ತಾವು ನೋಡ್ಬೋದು. ಲೇವಡಿ ಮರ ಅಂತ ಹೇಳ್ತೀವಿ. ಈ ಲೇವಡಿ ಮರ ಪ್ರಪ್ರಥಮವಾಗಿ ಗುರು ಧವಲಮಲ್ಲಿಕರು ಬಂದು ನೆಲೆ ನಿಂತಹ ಈ ಒಂದು ಜಾಗವೇ ಲೇವಡಿ ಮರ ಇರ್ತಕ್ಕಂಥ ಜಾಗ. ತಮಗೆಲ್ಲರೂ ಗೊತ್ತಿದೆ. ಹೀಗೆ ಹಲವಾರು ಶರಣರು ಸಂತರು ವಿಶೇಷವಾಗಿ ಈ ಲೇವಡಿ ಮರದ ಅಕ್ಕಪಕ್ಕನೇ ಅವರು ನೆಲೆಸಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಕಡಕೋಳದ ಮಡಿವಾಳಪ್ಪನವರ ಗುಡಿಯಲ್ಲೂ ಸಹಿತ ಲೇವಡಿ ಮರ ಇರ್ತಕ್ಕಂಥದ್ದು. ನಾನು ಅನೇಕ ಕಡೆ ಹೋಗಿ ತಿರುಗಾಡಿ ನೋಡಿದ್ರು ಕೂಡ ವಿಶೇಷವಾಗಿ ಏನೋ ಗೊತ್ತಿಲ್ಲ, ಈ ಲೇವಡಿ ಮರಕ್ಕೂ ಮತ್ತು ಈ ಶರಣ ಸಂತರಿಗೂ ಏನೋ ಒಂದು ಲಿಂಕ್ ಇದೆ ಅಂತ ನನಗೆ ಅಭಿಪ್ರಾಯ. ನೋಡಿ, ದೇವಸ್ಥಾನ ನಿರ್ಮಾಣ ಆಗ್ತಿರೋ ಕಾರಣ ಗುರುವಿನ ಮೂರ್ತಿಯನ್ನು ಮುಂದ್ಗಡೆ ಕೂರಿಸಿರ್ತಕ್ಕಂಥದ್ದು. ವಿಶೇಷವಾಗಿಂತೂ ಗುರುವಾರ ಗುರುವಿನ ವಾರ, ಹಾಗೆ ಗುರು ಧವಲಮಲ್ಲಿಕರ ವಾರ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಆಗಮಿಸಿದ ಎಲ್ಲ ಭಕ್ತರು, ಎಸ್ಪೆಷಲಿ ನಮ್ಮ ಕರ್ನಾಟಕ ಅಲ್ಲದೆ ನಮ್ಮ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಸಹಿತ ಭಕ್ತರು ಬರುವಂಥದ್ದು, ಅವರು ಬೇಡಿಕೊಂಡಂಥ ಹರಕೆಯನ್ನು ತೀರಿಸುವಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಧವಲಮಲ್ಲಿಕರ ಕ್ಷೇತ್ರ ಅನೇಕ ಪವಾಡಗಳಿಗೆ ಕೂಡ ಸಾಕ್ಷಿಯಾಗಿರುವಂಥದ್ದು. ತಾವು ಕೇಳಿದರೂ ಕೂಡ ಮಗುವಿನನ್ನು ಈ ಒಂದು ಕುದಿಯುವಂಥ ಅನ್ನದಲ್ಲಿ ಹಾಕಿ ಆ ಒಂದು ಪವಾಡವನ್ನು ಕೈಗೊಂಡಿರ್ತಕ್ಕಂಥದ್ದು. ಅಂದರೆ ಹಲವಾರು ವರ್ಷಗಳಿಂದ ಆ ತಾಯಿಗೆ ಮಕ್ಕಳಾಗಿರಲಿಲ್ಲ. ಹಾಗಾಗಿ ಗುರುವಿನ ಹತ್ತಿರ ಬಂದು ವರವನ್ನು ಕೇಳಿಕೊಂಡಾಗ ಆ ಒಂದು ವರದ ಕರುಣೆ ಪ್ರಸಾದವಾಗಿ ಅವಳಿಗೆ ಮಗು ಆಗ್ತದೆ. ಆ ಮಗುವಿನನ್ನು ಕರೆದುಕೊಂಡು ಬಂದು ಧರ್ಮದರ್ಶಿಗಳನ್ನು ಭೇಟಿಯಾಗಿ ಹೀಗೆ ಗುರುಗಳಿಗೆ ಈ ಥರ ವರವನ್ನು ಬೇಡ್ಕೊಂಡಿದ್ದೆ, ನಾನು ಕುದಿವ ಅನ್ನದಲ್ಲಿ ಕೂಸಿಗೆ ಹಾಕ್ತೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ತಮಗೆಲ್ಲರೂ ಗೊತ್ತು, ಅಂದರೆ ಆ ಒಂದು ಕುದಿವನದಲ್ಲಿ ಮಗುವನ್ನು ಹಾಕುವಂಥದ್ದು ಅಷ್ಟೊಂದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಆದರೂ ಕೂಡ ಧರ್ಮದರ್ಶಿಗಳು ಒಪ್ಪಿಕೊಂಡು ಗುರು ಧವಲಮಲ್ಲಿಕನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು, ಯಾಕಂದರೆ ವರವನ್ನು ಕೊಟ್ಟಂಥವನು ಆ ದೇವರು, ಆ ಹುಟ್ಟಿಸಿದಂಥ ದೇವರು ಹುಲ್ಲನ್ನು ಮೇಯಿಸಿರಲ್ಲ, ಹೌದಲ್ವಾ? ನಮ್ಮ ರಕ್ಷಕನು ಅವನೇ, ಕೊನೆಯದಾಗಿ ಲಯಕರ್ತ ಕೂಡ ಅವನೇ. ಹಾಗಾಗಿ ಆ ಒಂದು ಧರ್ಮದರ್ಶಿಗಳು ಅವಳ ಒಂದು ಪ್ರಾರ್ಥನೆಯನ್ನು ಒಪ್ಪಿಕೊಂಡು ಆಯ್ತಮ್ಮ ಅಂಥೇಳಿ ಎಲ್ಲವನ್ನ ಸಜ್ಜುಗೊಳಿಸ್ತಾರೆ. ತದನಂತರ ಮಗುವಿಗೆ ಕರೆದುಕೊಂಡು ಬಂದು ಆ ಒಂದು ಕುದಿಯುವಂಥ ಅನ್ನದಲ್ಲಿ ಹಾಕ್ತಾರೆ. ಎಲ್ಲ ಲಕ್ಷಾಂತರ ನೆರೆದಿರ್ತಕ್ಕಂಥ ಸಮ್ಮುಖದಲ್ಲಿ ಹಾಕಿ ಈ ಒಂದು ಪವಾಡ ಕೂಡ ಜರುಗಿತ್ತು. ತಾವೆಲ್ಲರೂ ಕೂಡ ಅದನ್ನು ಗಮನಿಸಿದಿರ, ನೋಡಿದಿರ, ಜೊತೆಗೆ ಆ ಒಂದು ಸಂಪೂರ್ಣವಾದಂಥ ಪವಾಡವನ್ನು ಕೇಳಿದಿರ ಕೂಡ. ಇದು ಒಂದೇ ಎರಡೇ, ಹಲವಾರು ಪವಾಡಗಳು ಉಂಟು. ಬೀಗವನ್ನು ಹಾಕಿರ್ತಾರೆ, ಅಂದರೆ ಪೂಜೆಗೆ, ಅಂದರೆ ದೇವಸ್ಥಾನಕ್ಕೆ ಬೀಗ ಹಾಕಿರ್ತಾರೆ. ಲೈಕ್ ಏನಪ್ಪ, ಈ ದೇವಸ್ಥಾನ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಏನಪ್ಪ ಅಂತಂದರೆ, ಈ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುವಂತಹ ಧರ್ಮದರ್ಶಿಗಳು ಹಿಂದೂ ಧರ್ಮದವರು. ನೋಡಿ,
ಈ ಒಂದು ದೇವಸ್ಥಾನ ಎಷ್ಟೊಂದು ಅದ್ಭುತವಾಗಿದೆ ಅಂತಂದರೆ, ಹಿಂದೂ ಮತ್ತು ಇಸ್ಲಾಮರ ಭಾವೈಕ್ಯತೆಯನ್ನು ಕೂಡಿರ್ತಕ್ಕಂಥ ದೇವಸ್ಥಾನ. ಅತ್ಯಂತ ಎಲ್ಲರಿಗೂ ಸಮಾನವಾಗಿ ಕಾಣುವಂಥ ಪ್ರೀತಿ ಭಾವನೆಯನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಇಲ್ಲಿ ಮೇಲಾಗಲಿ ಕೀಳಾಗಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಇದೇ ಅಲ್ವಾ ನಮ್ಮ ಭಾರತದ ಪರಂಪರೆ ಮತ್ತು ವೈಭವಿಕತೆ ಅಂತಂದರೆ, ಎಲ್ಲರೂ ಸಮಬಾಳ್ವೆಯಿಂದ ಬಾಳುವಂಥ ನಮ್ಮ ನಾಡಂತ ಹೇಳ್ಬೋದು. ಅವರಿವರೆನ್ನದೇ ಜಾತಿಯ ಭೇದ ಭಾವ ಮಾಡದೆ ಹಿಂದೂ ಇಸ್ಲಾಮರ ಭಾವೈಕ್ಯತೆಯ ಸಂಕೇತ ಕೂಡ ಹೌದು. ಹೀಗೆ ಆ ಒಂದು ದೇವಸ್ಥಾನಕ್ಕೆ ಬೀಗವನ್ನು ಹಾಕಿದಾಗ ಧರ್ಮದರ್ಶಿಗಳು ಬರ್ತಾರೆ. ಅವರೇ ಬೀಗವನ್ನು ಮುಟ್ಟಿ ಅಂದರೆ ಗುರು ಧವಲಮಲಿಕರ ನಾಮಸ್ಮರಣೆಯನ್ನು ಮಾಡ್ತಾ ಆ ಬೀಗವನ್ನು ಕೂಡ ತೆಗಿತಾರೆ. ಹೀಗೆ ಹೇಳ್ತಾ ಹೋದರೆ ಅನೇಕ ಪವಾಡಗಳು ಉಂಟು. ಅದನ್ನು ಬರ್ತಾ ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ಹೋಗೋಣ. ಬಟ್ ನೋಡಿ, ಗುರು ಧವಲಮಲಿಕರ ಕುದುರೆ ಮೇಲೆ ಕೂಡತಕ್ಕಂಥದ್ದು ಇದೊಂದು ಮೂರ್ತಿ. ಆಗಮಿಸುವ ಎಲ್ಲ ಭಕ್ತಾದಿಗಳು ಅಷ್ಟೇ ಅಲ್ಲ, ಆ ಒಂದು ಟೆಂಪಲ್ ಆರ್ಕಿಟೆಕ್ಚರ್ ಕೂಡ ಅತ್ಯಂತ ಸುಂದರವಾಗಿ ಈ ಸಾರಿ ಕೆತ್ತನೆಯನ್ನು ಮಾಡಿ ಕೂಡಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ದೇವಸ್ಥಾನದ ಸಂಪೂರ್ಣವಾಗಿ ನಿರ್ಮಾಣಗೊಳ್ಳುವಂಥದ್ದು. ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ಹಾಕ್ತಾ ಹೋಗ್ತೀವಿ ಅಂತ ನೋಡ್ಬೋದು. ಅದೇ ರೀತಿ ತಾವು ಇಲ್ಲಿ ನೋಡ್ಬೋದು, ಧರ್ಮದರ್ಶಿಗಳು ಅಂದರೆ ಈ ಒಂದು ದೇವಸ್ಥಾನದ ಪೂಜೆ ಕೈಂಕರ್ಯಗಳನ್ನು ನೋಡಿಕೊಂಡು ಹೋಗ್ತಕ್ಕಂಥವರು. ಬರುವಂಥ ಭಕ್ತಗಳು ಈ ಒಂದು ಲಾಡಿ ಅಂತ ಕಟ್ತೀವಿ ಕೈಗೆ, ಹಾಗೆ ಈ ದಾರವನ್ನು ಕಟ್ಟುವಂಥದ್ದು ಇಲ್ಲಿಯ ವಿಶೇಷತೆ ಅಂತ ಹೇಳ್ಬೋದು. ಹಾಗೆಯೇ ಸುತ್ತಮುತ್ತಲು ಪ್ರತಿನಿತ್ಯ ಅಂದರೆ ಎಸ್ಪೆಷಲಿ ಗುರುವಾರ ನಿತ್ಯವೂ ಇರ್ತದೆ ಈ ಥರ ಸಂಭ್ರಮ. ಮೇನ್ ಆ ದೇವರಿಗೆ ಕೆಲವೊಂದು ವಾರಗಳಂತ ನಾವು ಮೀಸಲಿಟ್ಟಿರ್ತೀವಿ. ಶುಕ್ರವಾರ ಆಗಿರ್ಬೋದು, ಎಸ್ಪೆಷಲ್ ನಮ್ಮ ಗತರಿಗೆ ಭಾಗ್ಯವಂತಿ ದೇವಿಗೆ ಶುಕ್ರವಾರ, ಹೀಗೆ ಮಂಗಳವಾರ, ಗುರುವಾರ, ಪ್ರತಿಯೊಂದು ವಾರಗಳಿಗೂ ಅಂದರೆ ದಿನಗಳಿಗೂ ಒಂದೊಂದು ವಿಶೇಷತೆ ಇರತಕ್ಕಂಥ ದೇವರುಗಳ ನಾಮಸ್ಮರಣೆಯನ್ನು ನಾವು ಮಾಡುವಂಥ ವಾಡಿಕೆ ಕೂಡ ಮೊದಲಿನಿಂದಲೂ. ಹಾಗೆ ಇಲ್ಲಿಯೂ ಸಹಿತ ಗುರುವಾರ ದಿನ ಬರುವಂಥ ಭಕ್ತಾದಿಗಳು ಹರಕೆಯನ್ನು ತೀರಿಸಿ ನೋಡಿ ಅಲ್ಲಿ ಬಟ್ಟೆಯನ್ನು ಮಾಡೋದು ಅಂದರೆ ದೀಡ ನಮಸ್ಕಾರ ಹಾಕಿ ಆದಮೇಲೆ ಅವರಿಗೆ ಹೊಸ ಹೊಸ ಬಟ್ಟೆಗಳನ್ನು ಸಂಬಂಧಿಕರು ಉಡಿಸುವಂಥದ್ದು ಕೊಡುವಂಥದ್ದು ಒಂದು ವಾಡಿಕೆ ಕೂಡ ಗೊತ್ತಿದೆ ನಮಗೆ. ಹೀಗೆ ಅನೇಕ ಭಕ್ತಗಳು ಬರುವುದು ಉಂಟು. ತಾವು ನೋಡಿದಿರ, ನಮಸ್ತೆ. ನೋಡಿ ಅಲ್ಲಲ್ಲಿ ದೇವರ ಫೋಟೋಗಳಾಗಿರ್ಬೋದು, ಆ ಒಂದು ಕಾಯಿ ಕರ್ಪೂರ ಆಗಿರ್ಬೋದು ಮಾರುವಂಥ ಒಂದು ಅಂಗಡಿ ಮುಂಗಟ್ಟುಗಳು. ಹೇಳಿರೋ ಹಾಗೆ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ದೆ. ನೋಡಿ ಇನ್ನೂ ಕೂಡ ಒಂದು ಮುಂದ್ಗಡೆ ಆ ಕಲ್ಲುಗಳನ್ನು ಕ್ರೇನ್ ಮುಖಾಂತರ ಎತ್ತಿ ದೇವಸ್ಥಾನದ ಮೇಲ್ಗಡೆ ಇಡುವಂಥದ್ದು. ಇನ್ನೂ ಒಂದು ಸರಿಸುಮಾರು ಒಂದು 2-3 ತಿಂಗಳು ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕನ್ಸ್ಟ್ರಕ್ಷನ್ನು ಕೆಲಸ ಇದೆ ಜಾಸ್ತಿ. ಹಾಗಾಗಿ ಇಲ್ಲಿ ಕೂಡ ನೋಡಿ ದೇವರ ಫೋಟೋಗಳು ಅಂದರೆ ಹಳೆ ಕಾಲದ ಯಾವ ಥರ ದೇವಸ್ಥಾನ ಇತ್ತು, ಇವಾಗ ಯಾವ ಥರ ನಿರ್ಮಾಣಗೊಂಡಿದೆ ಅದನ್ನು ಕೂಡ ನಾನು ಹಾಕಿದ್ದೆ ಫೇಸ್ಬುಕ್ ಪೇಜಲ್ಲಿ. ಹಳೆ ದೇವಸ್ಥಾನ ಮತ್ತು ಈ ಒಂದು ನೂತನವಾದ ದೇವಸ್ಥಾನ ಯಾವ ಥರ ನಿರ್ಮಾಣಗೊಂಡಿದೆ ಅಂತೇಳಿ. ಹಳೆ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ನೂತನ ದೇವಸ್ಥಾನ ಒಂದು ಬೃಹದಾಕಾರವಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಹಳೆ ದೇವಸ್ಥಾನ ಚಿಕ್ಕದಾಗಿತ್ತು, ಇವಾಗ ಅದನ್ನು ಕಂಪ್ಲೀಟಾಗಿ ತೆಗೆದು ನೂತನವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಕಡಕೋಳ ಮಡಿವಾಳಪ್ಪನವರ ತತ್ವಪದ ನೆನಪಿರುತ್ತದೆ. ಏನಪ್ಪ ಅಂತಂದರೆ, ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ. ಸಬ್ ಕಹತೆ ಹೇ ಅಲ್ಲ ಅಲ್ಲ, ಅವನ ಹೊರತು ಮತ್ತಾರಿಲ್ಲ ಅಂಥೇಳಿ. ನಾವು ದೇವರಿಗೆ ಹೆಸರನ್ನು ಕೊಡ್ತೀವಿ, ಬಟ್ ಅವನು ಆಕಾರ ಸೆ ನಿರಾಕಾರ ಹುಯಿ ಅಂತ ಹೇಳ್ತಾರೆ. ಅವನಿಗೆ ಆಕಾರ ಇಲ್ಲ, ಬಟ್ ನಾವುಗಳು ಅದನ್ನು ಆಕಾರ ಕೊಟ್ಟಿರ್ತಕ್ಕಂಥದ್ದು. ನೀವು ಯೇಸು ಅಂತಾದರೂ ಕರೀರಿ, ಶಿವ ಅಂತಾದರೂ ಕರೀರಿ, ಅಲ್ಲ ಅಂತಾದರೂ ಕರೀರಿ, ಬಟ್ ದೇವರು ಒಬ್ಬನೇ, ನಾಮ ಹಲವು ಅಂತ ಹೇಳ್ತಾರೆ. ಹೌದಲ್ವಾ? ದೇವರು ಒಬ್ಬನೇ. ನೀವು ಯಾವ ಥರ ಮೂರ್ತಿಯಲ್ಲಾದರೂ ಪೂಜಿಸಿ, ಮೂರ್ತಿ ಇಲ್ಲದೇ ಆದರೂ ಪೂಜಿಸಿ, ನಿಮಗೆ ಯಾವ ಥರ ನಿಮ್ಮ ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ನಿಮ್ಮ ವೈಯಕ್ತಿಕ ನೀವು ಯಾವ ಥರ ಪೂಜಿಸಿದ್ರು ಕೂಡ ದೇವರು ಒಬ್ಬನೇ, ಎಲ್ಲರಿಗೂ ಸಮಾನವಾಗಿ ನೋಡುವಂಥವನು. ದೇವರಿಗೆ ಬಾರ್ಡರ್ ಇಲ್ಲ, ಹೌದಲ್ವಾ? ಅವರಿಗೆ ಈ ಥರ ಒಂದು ಗಡಿ ಅಂತೂ ಇಲ್ಲವೇ ಇಲ್ಲ. ಅವರು ಹೇಳಿರೋ ಹಾಗೆ ನಿರಾಕಾರ, ಅವರಿಗೆ ಆಕಾರವೇ ಇಲ್ಲದಂಥವರು. ಎನಿವೆ, ಅದು ಒಂದು ಟಾಪಿಕ್ ಬೇರೆನಿದೆ, ಮತ್ತು ತಿಳಿಸ್ತಾ ಹೋಗ್ತೀನಿ. ದೇವಸ್ಥಾನದ ಮುಂದ್ಗಡೆ ಮತ್ತು ಅಕ್ಕಪಕ್ಕದಲ್ಲಿ ನೋಡಿದರೆ ಅಂದರೆ ಅನೇಕ ಜನರಿಗೆ ಒಂದು
ಅಂದರೆ ಅವರಿಗೆ ಲೈಫನ್ನು ನೀಡಿರ್ತಕ್ಕಂಥದ್ದು. ಯಾಕಂದರೆ ಎಸ್ಪೆಷಲಿ ಈ ಥರ ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ಅನೇಕ ಸ್ಟ್ರೀಟ್ ವೆಂಡರ್ಸ್ ಕೂಡ ಇರ್ತಾರೆ. ಅವರು ಕೂಡ ಪ್ರತಿನಿತ್ಯದ ಒಂದು ಜೀವನೋಪಾಯ ಅಂತ ಹೇಳ್ಬೋದು. ಒಂದು ದೇವಸ್ಥಾನ ಸುಮ್ಮನೆ ಅಲ್ಲ, ನಿರ್ಮಾಣ ಆದಮೇಲೆ ಅನೇಕ ವ್ಯಕ್ತಿಗಳಿಗೆ ಕೆಲಸವನ್ನು ಕೊಡುವಂಥದ್ದು ಕಾರ್ಯ ಕೂಡ ನಡೀತದೆ. ಅಂದರೆ ಅವರ ಜೀವನೋಪಾಯಕ್ಕಾಗಿ, ಜೀವನವನ್ನು ಸಾಗಿಸೋದಕ್ಕಾಗಿ ಈ ಥರದ ದೇವಸ್ಥಾನಗಳು ಬೇಕೇ ಬೇಕು, ಹೌದಲ್ವಾ? ಅದೇ ರೀತಿ ನೋಡಿ, ಶ್ರೀ ದುಂಡಪ್ಪ ಅಜ್ಜರ ದೇವಸ್ಥಾನ, ಇವರು ಕೂಡ ಈ ಒಂದು ದೇವಸ್ಥಾನದ ಧರ್ಮದರ್ಶಿಗಳು ಇದ್ದರು ಮೊದಲು. ಇವಾಗ ಕಾಲದಲ್ಲಿ ಲೀನ ಆಗಿರ್ತಕ್ಕಂಥವರು. ಇವರು ಕೂಡ ಅನೇಕ ಪವಾಡಗಳನ್ನು ಗುರುವಿನ ಕರುಣೆಯಿಂದ ಮಾಡ್ತಾ ಬಂದಿರತಕ್ಕಂಥವರು. ಹೀಗೆ ಗುರುವಿನ ಕರುಣೆ ಇದ್ದರೆ ಅನೇಕ ಪವಾಡ ಅಲ್ಲ ಏನಾದರೂ ಕೂಡ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಉದಾಹರಣೆಗಳಂತ ಹೇಳ್ಬೋದು. ಹಾಗೆ ನೋಡಿದರೆ ನೋಡಿ, ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಅಂದರೆ ಮೈದಾನಕ್ಕಂತೂ ಇಲ್ಲಿ ಕಮ್ಮಿನೇ ಇಲ್ಲ, ಸಿಕ್ಕಾಪಟ್ಟೆ ಇರ್ತಕ್ಕಂಥ ಜಾಗ. ಇದು ಬೃಹದಾಕಾರದ ಜಾಗ ಅಂತ ಹೇಳ್ಬೋದು. ಬರುವಂಥ ಭಕ್ತಗಳಿಗೆ ಇಳಿದುಕೊಳ್ಳೋದಕ್ಕಾಗಿರ್ಬೋದು, ಅವರ ವಾಹನಗಳನ್ನು ನಿಲುಗಡೆಗಾಗಿರ್ಬೋದು, ಎಲ್ಲವನ್ನು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉಂಟು. ಅಡುಗೆ ಮಾಡಿ ಆಗಮಿಸುವ ಭಕ್ತರುಗಳಿಗೆ ಉಣಪಡಿಸುವಂಥದ್ದಾಗಿರ್ಬೋದು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬರುವಂಥ ಭಕ್ತರುಗಳಿಗೆ ಉಳಿದುಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಸಹಿತ ಒಂದು ಹಂತವಾಗಿ ನಿರ್ಮಾಣವನ್ನು ಗೊಳ್ತಾ ಇರತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತಂದರೆ ಈ ಒಂದು ದೇವಸ್ಥಾನ ಒಂದು ವಿಶಾಲವಾದಂಥ ಆವರಣದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಹಾಗೆ ನೋಡಿದರೆ ಮೇನ್ NH ಹೈವೇ ರೋಡಿಗೆ ಹೊಂದಿಕೊಂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಸೊ ಟ್ರಾನ್ಸ್ಪೋರ್ಟೇಷನ್ಗಂತೂ ಯಾವುದೇ ರೀತಿ ಕಮ್ಮಿ ಅಂತೂ ಇಲ್ಲ. ನೀವು ಬರಬೇಕಾದ್ರೆ ಎಸ್ಪೆಷಲಿ ಈಗ ಸಿಂದಗಿಯಿಂದ ಒಂದು ಸರಿಸುಮಾರು 15 ಕಿಲೋಮೀಟರ್ ಆಗುವಂಥದ್ದು, ಬಹಳ ದೂರ ಕೂಡ ಇಲ್ಲ. ಈ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಕೂಡ ಅತ್ಯಂತ ಸುಸಜ್ಜಿತ ಅಂತ ಹೇಳ್ಬೋದು. ಯಾವುದೇ ರೀತಿಯ ಅವ್ಯವಸ್ಥೆ ಇಲ್ಲ. ಬರುವಂಥ ಭಕ್ತರುಗಳಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶೇಷವಾದಂಥ ದೇವಸ್ಥಾನ. ಸೊ ಇವತ್ತಿನ ಗುರುವಾರದ ವಿಶೇಷ ಇದಾಗಿತ್ತು. ಹೀಗೆ ಹಲವು ದೇವಸ್ಥಾನಗಳ ವಿಶೇಷತೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹೀಗೆ ನಿಮ್ಮೆಲ್ಲರ ಪ್ರೀತಿ, ಬೆಂಬಲ, ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ಶ್ರೀ ಗುರು ಧವಲ ಮಲ್ಲಿಕ ಒಳ್ಳೆಯದನ್ನು ಮಾಡಲಿ, ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಸುಲಭವಾಗಿ ಸಾಗಲಿ, ತಮಗೆಲ್ಲರಿಗೂ ಜೀವನದಲ್ಲಿ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ಅಪ್ಡೇಟಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ, ದ್ವೇಷ ಅಸೂಯೆಗಳನ್ನು ಬಿಟ್ಟು ಎಲ್ಲರೂ ಸಹನೆಯಿಂದ, ಸಹಬಾಳ್ವೆಯಿಂದ ಎಲ್ಲರಲ್ಲಿಯೂ ದೇವರನ್ನು ಕಾಣ್ತಾ ಎಲ್ಲರನ್ನ ಪ್ರೀತಿಸಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.